ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ಸ್ವಲ್ಪ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು. ಸೊ ಈಗ ಉಳಿದಂತಹ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡೋಣ. ನೋಡಿ, ಕ್ವಶನ್ ನಂಬರ್ 23, ಸ್ಟೇಟ್ಮೆಂಟ್ ಎ, ದ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಪ್ರೊಡ್ಯೂಸ್ಡ್ ಇನ್ ಯೂಕ್ಯಾರಿಯೋಟ್ಸ್ ಈಸ್ ಟ್ರಾನ್ಸ್ಲೇಟೆಡ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಮಾಡಿಫಿಕೇಶನ್ ಆರ್ ಪ್ರೊಸೆಸಿಂಗ್. ಇಲ್ಲಿ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಏನು? ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿದ್ರೆ HNRNA. ಓಕೆನಾ? ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿದ್ರೆ HNRNA. HNRNA ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ನೋಡಿ? ಫಸ್ಟು ರೆಪ್ಲಿಕೇಶನ್ ಆಗುತ್ತೆ. ಇನ್ ದ ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ DNA ಇಸ್ ಫಾರ್ಮ್ಡ್ ಫ್ರಮ್ ಅನದರ್ DNA. ರೆಪ್ಲಿಕೇಶನ್ ಆದಮೇಲೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನಲ್ಲಿ DNA ಇಂದ RNA ಫಾರ್ಮೇಷನ್ ಆಗುತ್ತೆ. ಅದು ಯೂಕ್ಯಾರಿಯೋಟ್ಸಲ್ಲಿ ಯಾವ RNA ಫಾರ್ಮೇಷನ್ ಆಗೋದು ಅಂತ ಹೇಳಿದ್ರೆ HNRNA. ಈ HNRNAನಲ್ಲಿ ಬೋತ್ ಇಂಟ್ರಾನ್ಸ್ ಮತ್ತು ಎಕ್ಸಾನ್ಸ್ ಎರಡು ಕೂಡ ಇರುತ್ತೆ. HNRNA ಕನ್ಸಿಸ್ಟ್ ಆಫ್ ಬೋತ್ ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್. ಇದನ್ನು ಸ್ಪ್ಲಿಟ್ ಜೀನ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಯೂಕ್ಯಾರಿಯೋಟ್ಸ್. ಓಕೆನಾ? ಸೊ ಇಲ್ಲಿ ಇಂಟ್ರಾನ್ಸ್ಗಳು ರಿಮೂವ್ ಆಗಬೇಕಾಗುತ್ತೆ, ಎಕ್ಸಾನ್ಸ್ಗಳು ಮಾತ್ರ ಜಾಯ್ನ್ ಆಗಬೇಕಾಗುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ HNRNA ಆಫ್ಟರ್ ಸ್ಪ್ಲೈಸಿಂಗ್ ಇಟ್ ಈಸ್ ಕನ್ವರ್ಟೆಡ್ ಇಂಟು mRNA. mRNA ಆಫ್ಟರ್ ಟ್ರಾನ್ಸ್ಲೇಷನ್ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೌದಲ್ವಾ? ಬಟ್ ಇಲ್ಲಿ ಹೇಳ್ತಿರೋ ಪ್ರಕಾರ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ HNRNA ಯಾವುದೇ ತರಹದ ಮಾಡಿಫಿಕೇಷನ್ ಆಗಲ್ಲ, ಡೈರೆಕ್ಟ್ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನೋಡಿದ್ರೆ, ಸ್ಟೇಟ್ಮೆಂಟ್ ಬಿ, ದ HNRNA ದಟ್ ಈಸ್ ದ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ಸ್ ಇನ್ ಹ್ಯೂಮನ್ಸ್ ಹ್ಯಾಸ್ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್. ಸೊ ನಾನು ಮೊದಲೇ ಹೇಳಿದ ಹಾಗೆ ಯೂಕ್ಯಾರಿಯೋಟ್ಸ್ಗಳಲ್ಲಿ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಇರುತ್ತೆ. ಇಟ್ ಹ್ಯಾಸ್ ಬೋತ್ ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್. ಅಲ್ಲಿ ಇಂಟ್ರಾನ್ಸ್ಗಳೆಲ್ಲವೂ ಕೂಡ ಏನಾಗಬೇಕಾಗುತ್ತೆ? ರಿಮೂವ್ ಆಗಬೇಕಾಗುತ್ತೆ, ಎಕ್ಸಾನ್ಸ್ಗಳು ಜಾಯ್ನ್ ಆಗಬೇಕಾಗುತ್ತೆ. ಓಕೆನಾ? ಸೊ ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ ಎ ರಾಂಗ್ ಆಗುತ್ತೆ. ಆಪ್ಷನ್ ಎ. ಓಕೆ, ನೋಡಿ ಕ್ವಶನ್ ನಂಬರ್ 24, ಸಮ್ ಆಫ್ ದ ಸ್ಟೆಪ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಆರ್ ಗಿವನ್ ಬಿಲೋ, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ 5 ಸ್ಟೆಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ DNA ಫಿಂಗರ್ ಪ್ರಿಂಟಿಂಗ್ ಸ್ಟೆಪ್ಸ್ ಗೊತ್ತಿದೆ, ಹೌದಾ? ನಾನು NCERT ಇರುವಂತಹ ಸ್ಟೆಪ್ಸ್ಗಳನ್ನು ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ 5 ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳಿದೆ. ಅದರ ಆರ್ಡರ್ನ ನಾವು ಅರೇಂಜ್ ಮಾಡಬೇಕಾಗುತ್ತೆ, ಆರ್ಡರಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇ ಸ್ಟೆಪ್ ಏನಿದೆ? ಐಸೋಲೇಷನ್ ಆಫ್ DNA. ಇಲ್ಲಿದೆಯಾ? ಇಲ್ಲೆಲ್ಲೂ ಕೂಡ ಐಸೋಲೇಷನ್ ಆಫ್ DNA ಇಲ್ಲ. ಸೊ ಆ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ದಾರೆ. ನೆಕ್ಸ್ಟು ಡೈಜೆಷನ್ ಆಫ್ DNA ಬೈ ರೆಸ್ಟ್ರಿಕ್ಷನ್ ಇನ್ ನ್ಯೂಕ್ಲಿಯಸ್. ನೋಡಿ, ಡೈಜೆಷನ್ ಆಫ್ DNA ಬೈ RENs, ಹೌದಾ? ಇದು ಮೊದಲನೇ ಸ್ಟೆಪ್ಪು. ಸೊ ಸಿ ಇಲ್ಲಿದೆ, 2 ಆಪ್ಷನಲ್ಲಿದೆ, 1, 2. ಸೊ ಈ 2 ಆಪ್ಷನ್ಸ್ಗಳು ನಮಗೆ ಬೇಡ, ಹೌದಾ? ಇದು ಬೇಡ, ಇದು ಬೇಡ. ಸೊ ಡಿಲೀಷನ್ ಮೆಥಡ್. ನೋಡಿ, ಅದಾದಮೇಲೆ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೈ ಎಲೆಕ್ಟ್ರೋಫೋರೆಸಿಸ್ ಅಂತ ಇದೆ. ನೋಡಿ, ಎಲೆಕ್ಟ್ರೋಫೋರೆಸಿಸ್ ಆಫ್ DNA ಫ್ರಾಗ್ಮೆಂಟ್ಸ್, ಹೌದಾ? ಸೊ ಇದು ಎರಡನೇದಾಗುತ್ತೆ. 1, 2, ಸಿ, ಎ ಎರಡರಲ್ಲೂ 2 ಆಪ್ಷನ್ಗಳು ಇದೆ. ಈಗ ನೆಕ್ಸ್ಟು ಸ್ಟೆಪ್ಪು ಬಿನ ಅಥವಾ ಇನ ಅನ್ನೋದ್ರಲ್ಲಿ ನಮಗೆ ಆನ್ಸರ್ ಗೊತ್ತಾಗೋಗುತ್ತೆ, ಹೌದಲ್ವಾ? ಬಿ ಏನಿದೆ? ಹೈಬ್ರಿಡೈಸೇಷನ್. ಇ ಏನಿದೆ? ಬ್ಲಾಟಿಂಗ್. ನೋಡಿ, ಅದಾದಮೇಲೆ ಟ್ರಾನ್ಸ್ಫರಿಂಗ್, ಬ್ಲಾಟಿಂಗ್ ಅಂತ ಇದೆ. ಸೊ ಬ್ಲಾಟಿಂಗ್ ಆಫ್ DNA ಫ್ರಾಗ್ಮೆಂಟ್ಸ್, ಇ ಆಯಿತು. ಸೊ ಆಪ್ಷನ್ ಬಿ, ಹೌದಾ? ಸೊ ಬೇರೆ ಸ್ಟೆಪ್ಸ್ಗಳನ್ನು ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ನೋಡಿ, 25th ಕ್ವಶನ್, RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ ಯೂಕ್ಯಾರಿಯೋಟಿಕ್ ರೈಬೋಸೋಮ್ ವಿಚ್ ಡಸ್ ನಾಟ್ ಕನ್ಸಿಸ್ಟ್ ಆಫ್ ಅಂತ ಇದೆ. ಸೊ ಮೊದಲನೇದಾಗಿ ಯೂಕ್ಯಾರಿಯೋಟ್ಸ್ಗಳಲ್ಲಿ 2 ಎಡಿಷನಲ್ ಕಾಂಪ್ಲೆಕ್ಸಿಟೀಸ್ ಇದೆ. 2 ಎಡಿಷನಲ್ ಕಾಂಪ್ಲೆಕ್ಸಿಟೀಸ್ ಅಂದರೆ ಪ್ರೋಕ್ಯಾರಿಯೋಟ್ಸಲ್ಲಿ ಆಗದೆ ಇರೋದು ಯೂಕ್ಯಾರಿಯೋಟ್ಸಲ್ಲಿ ಆಗುವಂಥದ್ದು 2 ಮೇನ್ ಈವೆಂಟ್ಸ್ಗಳಿದೆ. ಅದರಲ್ಲಿ ಒಂದು ಡಿವಿಷನ್ ಆಫ್ ಲೇಬರ್. ಅಂದರೆ ಏನು? 3 ಡಿಫ್ರೆಂಟ್ RNAs ಆರ್ ಟ್ರಾನ್ಸ್ಕ್ರೈಬ್ಡ್ ಬೈ 3 ಡಿಫ್ರೆಂಟ್ RNA ಪಾಲಿಮರೇಸ್. ಎರಡನೇದು ಪ್ರೊಸೆಸಿಂಗ್ ಅಂತ ಹೇಳಿದ್ರೆ, ಪ್ರೊಸೆಸಿಂಗಲ್ಲಿ ಕ್ಯಾಪಿಂಗ್ ಬರುತ್ತೆ, ಆಮೇಲೆ ಸ್ಪ್ಲೈಸಿಂಗ್ ಬರುತ್ತೆ, ಆಮೇಲೆ ಟೇಲಿಂಗ್ ಬರುತ್ತೆ. ಸೊ ಏನು 2 ಈವೆಂಟ್ಸ್ಗಳಿದೆ, ಇದು ಯೂಕ್ಯಾರಿಯೋಟ್ಸಲ್ಲಿ ಮಾತ್ರ ಆಗುವಂಥದ್ದು, ಹೌದಲ್ವಾ?
ಇಲ್ಲಿ ನಾನು ಇದರಲ್ಲಿ ಮೊದಲನೇ ಇವೆಂಟ್ ಏನು ಅಥವಾ ಮೊದಲನೇ ಕಾಂಪ್ಲೆಕ್ಸಿಟಿ ಏನು? ಡಿವಿಷನ್ ಆಫ್ ಲೇಬರ್. ನಾನು ಆವಾಗಲೇ ಹೇಳ್ದಂಗೆ 3 ಡಿಫ್ರೆಂಟ್ RNA ಇದೆ, RRNA, mRNA, tRNA. ಸೊ ಆ 3 RNAಗಳನ್ನು 3 ಡಿಫ್ರೆಂಟ್ ಪಾಲಿಮರೇಸ್ಗಳು ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಓಕೆ, ಅದರಲ್ಲಿ RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ RRNA, ಮತ್ತು RRNA ಟೈಪ್ಸ್ ಇದೆ, ಹೇಳ್ತೀನಿ ಅದನ್ನು. ನೆಕ್ಸ್ಟ್ RNA ಪಾಲಿಮರೇಸ್ 2 ಟ್ರಾನ್ಸ್ಕ್ರೈಬ್ಸ್ HNRNA ಅಥವಾ mRNA. ನೆಕ್ಸ್ಟ್ RNA ಪಾಲಿಮರೇಸ್ 3 ಟ್ರಾನ್ಸ್ಕ್ರೈಬ್ಸ್ tRNA. ನಾನು ಹೇಗೆ ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ RMT 1 2 3 RMT MTR ಅಂತ ನೆನ್ಪಿಟ್ಕೊಬೇಡಿ, MTR ತಪ್ಪಾಗುತ್ತೆ, RMT ಅಂತ ನೆನ್ಪಿಟ್ಕೊಳ್ಳಿ 1 2 3. ಓಕೆನಾ? ಸೊ ಈಗ ಇವ್ರು ಕೇಳ್ತಿರೋದು ಯಾವುದಪ್ಪ? RNA ಪಾಲಿಮರೇಸ್ 1 ಬಗ್ಗೆ, ಕರೆಕ್ಟಾ? ನೋಡಿ, ಇಲ್ಲಿ RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ RRNA ಅಂತಿದೆಯಾ? ಆ RRNAನಲ್ಲಿ ಮತ್ತೆ ಟೈಪ್ಸ್ ಇದೆ, ಹೌದಾ? ನೋಡಿ ಯಾವ್ಯಾವುದು? 28S, 18S, 5.8S. ಇವು 3 ಕೂಡ RRNA ಟೈಪ್ಸ್. ಎಲ್ಲದರಲ್ಲೂ ಎಸ್ ಇದೆ ನೋಡಿ, ಹೌದಾ? 28S, 18S ಮತ್ತು 5.8S. ನೋಡಿ, ಅವ್ರು ಕ್ವಶನ್ ಕೇಳಿರೋದೇನು? ಅವ್ರು ಕೇಳಿರೋದು RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ ಯುಕ್ಯಾರಿಯೋಟಿಕ್ ರೈಬೋಸೋಮ್ ವಿಚ್ ಡಸ್ ನಾಟ್ ಕನ್ಸಿಸ್ಟ್ ಆಫ್ ಅಂತ ಕೇಳಿದ್ದಾರೆ, ಹೌದಾ? ಸೊ ಇಲ್ಲಿ ನೋಡಿ, 28S ಇದೆ, 18S ಇದೆ, 5.8S ಇದೆ. ಸೊ 5.8S, 28S ಮತ್ತು 18S. ಸೊ ಯಾವುದಾಗುತ್ತೆ? ಆಪ್ಷನ್ ಡಿ, 5S RRNA. ಸೊ 5S RRNA ಯಾವುದಕ್ಕೆ ಬರುತ್ತೆ ನೋಡಿ ಇಲ್ಲಿ? RNA ಪಾಲಿಮರೇಸ್ 3. ಓಕೆನಾ? ನೋಡಿ, ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ದ ಫಾಲೋವಿಂಗ್. ಸೊ ಮ್ಯಾಚ್ ದ ಫಾಲೋವಿಂಗ್ ಆದರೆ ತುಂಬ ಈಸಿಯಾಗಿ ನಾವು ಆನ್ಸರ್ಸ್ ಮಾಡ್ಬೋದು. ಅಲ್ಲಿ ಒಂದು ಕಡೆ VNTR, ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್, ಡಿಸ್ಟ್ರೋಫಿನ್, ಸ್ಯಾಟಲೈಟ್ DNA ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಲಾರ್ಜೆಸ್ಟ್ ಜೀನ್, DNA ಫಿಂಗರ್ ಪ್ರಿಂಟಿಂಗ್, ಬಲ್ಕ್ DNA, ಸ್ಪ್ಲೈಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ನಮಗೆ ಡಿಸ್ಟ್ರೋಫಿನ್ ಗೊತ್ತು, ಲಾರ್ಜೆಸ್ಟ್ ಜೀನ್ ಅಂತ, ಹೌದಾ? CP ಯಾವುದ್ರಲ್ಲಿದೆ ನೋಡಿ, ಇದು ಮತ್ತು ಇದು ಆಪ್ಷನ್ A ಮತ್ತು B ಅಲ್ಲಿದೆ. ಆಪ್ಷನ್ C ಮತ್ತು D ಅಲ್ಲ. ಅದನ್ನು ಮತ್ತು ಇಂಟ್ರಾನ್ಸ್ ಮತ್ತು ಎಕ್ಸಾನ್ಸ್ ಯಾವುದು ಕನೆಕ್ಟ್ ಆಗುತ್ತೆ? ಸ್ಪ್ಲೈಸಿಂಗಿಗೆ ಕನೆಕ್ಟ್ ಆಗುತ್ತೆ. BS ನೋಡಿ, ಎರಡರಲ್ಲೂ BS ಇದೆ. ಸೊ ಇನ್ನೊಂದು ಹುಡುಕ್ಬೇಕು ನಾವು. VNTR ಎಲ್ಲಿ ಯೂಸ್ ಮಾಡ್ತಾರೆ? DNA ಫಿಂಗರ್ ಪ್ರಿಂಟಿಂಗಲ್ಲಿ. AQ ಇನ್ನೊಂದು ಉಳ್ಕೊಂಡಿದೆ, ಯಾವುದು? ಸ್ಯಾಟಲೈಟ್ DNA, ಆಲ್ಸೋ ಕಾಲ್ಡ್ ಆಸ್ ಬಲ್ಕ್ DNA, ಕರೆಕ್ಟಾ? ಸೊ DR. ಸೊ ಮ್ಯಾಚ್ ಆಗ್ತಿದೆಯಾ? ಸೊ ಆಪ್ಷನ್ B. ಓಕೆ ನೋಡಿ, ಈ ಕ್ವಶನ್ ತುಂಬ ಚೆನ್ನಾಗಿದೆ. ಕ್ವಶನ್ ನಂಬರ್ 27. A double stranded DNA molecule has 3.2 kilobase pair length. If the number of adenine bases is 820, what is the number of cytosine bases in the DNA? ಓಕೆನಾ? ನೋಡಿ, ಇಲ್ಲಿ 3.2 ಇಂಟು 10 to the power of 3 ಓಕೆ ಅಂತ ಹೇಳಿದ್ರೆ ಎಷ್ಟಾಯಿತು? 3200 ಟೋಟಲ್ ಬೇಸ್ ಪೇರ್ಸ್ ಆಯಿತು. ಟೋಟಲ್ ಬೇಸ್ ಪೇರ್ಸ್. ಅದರಲ್ಲಿ ಅಡೆನೈನ್ ಎಷ್ಟಿದೆ? 820 ಬೇಸಸ್. ನಮಗೆ ಚಾರ್ಗಾಫ್ಸ್ ರೂಲ್ ಗೊತ್ತಿರೋ ಹಾಗೆ A is equal to T, G is equal to C, ಕರೆಕ್ಟಾ? A ಅಂತ ಹೇಳಿದ್ರೆ ಅಡೆನೈನ್ 820 ಅಂತ ಹೇಳಿದ್ಮೇಲೆ ಥೈಮಿನ್ ಕೂಡ 820 ಇರಬೇಕು. ಓಕೆ, 820 ಪ್ಲಸ್ 820 1640 ಆಯಿತು, ರೈಟ್? 3200 ಮೈನಸ್ 1640 ಎಷ್ಟಾಗುತ್ತೆ? 1560, ಕರೆಕ್ಟಾ? ಸೊ 1560 ಡಿವೈಡೆಡ್ ಬೈ 2 is equal to 780. ಇಲ್ಲಿ 1560 is the number of base pairs present in both guanine and cytosine. ಜಸ್ಟ್ ಗ್ವಾನೈನ್ದು ಮಾತ್ರ ಹೇಳೋದಾದರೆ ಅಥವಾ ಸೈಟೋಸಿನ್ದು ಮಾತ್ರ ಹೇಳೋದಾದರೆ ಇಟ್ ಈಸ್ 780. ಓಕೆನಾ? ಸೊ ಆಪ್ಷನ್ ಎ. ನೋಡಿ, ಕ್ವಶನ್ ನಂಬರ್ 28 ತುಂಬ ಈಸಿ ಇದೆ. ವೇರಿಯೇಷನ್ ಇನ್ DNA ಸೀಕ್ವೆನ್ಸ್ ದಟ್ ಅಕ್ಕರ್ ಇನ್ ಅ ಪಾಪ್ಯುಲೇಷನ್ ವಿತ್ ಅಪ್ರಿಷಿಯಬಲ್ ಫ್ರೀಕ್ವೆನ್ಸಿ ಆರ್ ಕಾಲ್ಡ್.
ಸೊ ವೇರಿಯೇಷನ್ ಡಿ ಎನ್ ಎ ಅದನ್ನು ನಾವು ಡಿ ಎನ್ ಎ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಅದು ಆ ಕ್ವಶನ್ ನಮಗೆ ಗೊತ್ತಿರೋ ಹಾಗೆ ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ಸೊ ಆಪ್ಷನ್ ಬಿ. ಕ್ವಶನ್ ನಂಬರ್ 29. ಎ ಪಾಲಿಪೆಪ್ಟೈಡ್ ಚೈನ್ ಹ್ಯಾಸ್ 25 ಅಮೈನೋ ಆ್ಯಸಿಡ್ಸ್. ಸೊ 25 ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿದ್ರೆ 25 × 3 75 ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ. ಓಕೆನಾ? ವಾಟ್ ವಿಲ್ ಹ್ಯಾಪನ್ ಇಫ್ ದ ಕೋಡಾನ್ ಫಾರ್ 25th ಅಮೈನೋ ಆ್ಯಸಿಡ್ ಈಸ್ UAA? ಸೊ ಸಿಂಪಲ್ ಆಗಿ 25 ಅಮೈನೋ ಆ್ಯಸಿಡ್ಸ್ ಫಾರ್ಮೇಷನ್ ಆಗುತ್ತೆ. 24 ಅಮೈನೋ ಆ್ಯಸಿಡ್ಸ್ 26 ಅಮೈನೋ ಆ್ಯಸಿಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ 25th ಕೋಡಾನ್ಸ್ UAA ಆಗಿರೋದ್ರಿಂದ ಆ UAA ಸ್ಟಾಪ್ ಕೋಡಾನ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ 25th ಅಮೈನೋ ಆ್ಯಸಿಡ್ ಫಾರ್ಮೇಷನ್ ಆಗಲ್ಲ. ಹಾಗಾಗಿ ಓನ್ಲಿ 24 ಅಮೈನೋ ಆ್ಯಸಿಡ್ಸ್ ವಿಲ್ ಬಿ ಫಾರ್ಮ್ಡ್. ಸೊ 3 ನ್ಯೂಕ್ಲಿಯೋಟೈಡ್ ಬೇಸಸ್ಗಳಿಗೆ ಒಂದೊಂದು ಅಮೈನೋ ಆ್ಯಸಿಡ್ ಇರುತ್ತೆ. ಹೌದಾ? ಆ ಥರ ಆಲ್ರೆಡಿ 25 ಅಮೈನೋ ಆ್ಯಸಿಡ್ಸ್ಗಳು ಫಾರ್ಮೇಷನ್ ಆಗಿದೆ. 25th ಅಮೈನೋ ಆ್ಯಸಿಡ್ ಫಾರ್ಮೇಷನ್ 24 ಅಮೈನೋ ಆ್ಯಸಿಡ್ಸ್ಗಳು ಫಾರ್ಮೇಷನ್ ಆಗಿದೆ. 25th ಅಮೈನೋ ಆ್ಯಸಿಡ್ ಫಾರ್ಮೇಷನ್ ಆಗೋದಕ್ಕೆ ಆ 25th ಕೋಡಾನ್ UAA. UAA ಈಸ್ ಸ್ಟಾಪ್ ಕೋಡಾನ್. ಸೊ ಅಲ್ಲಿ ಯಾವುದೇ ಅಮೈನೋ ಆ್ಯಸಿಡ್ಸ್ಗಳು ಕೋಡ್ ಆಗಲ್ಲ. ಹಾಗಾಗಿ ಓನ್ಲಿ 24 ಅಮೈನೋ ಆ್ಯಸಿಡ್ಸ್ ವಿಲ್ ಬಿ ಫಾರ್ಮ್ಡ್. ನೋಡಿ 30th ಕ್ವಶನ್. ದ ಸ್ಟಾರ್ಟ್ ಕೋಡಾನ್ AUG ಕೋಡ್ಸ್ ಫಾರ್. ಸೊ ಇದು ಡೈರೆಕ್ಟ್ ಕ್ವಶನ್ನು, ಇದರಲ್ಲಿ ಏನೂ ಡಿಸ್ಕಷನ್ ಇಲ್ಲ. ಆನ್ಸರ್ ಮಿಥಿಯೋನೈನ್. ಆಪ್ಷನ್ ಡಿ, ಮಿಥಿಯೋನೈನ್. ಓಕೆ, AUG ಆಕ್ಟ್ಸ್ ಆಸ್ starter codon and also codes for amino acid. Question number 31. Thymine is chemically known as ಅಂತ ಕೇಳ್ತಾ ಇದ್ದಾರೆ. ಸೊ another name of thymine, chemical name of thymine is, ಅದು ಅಷ್ಟೇ ಡೈರೆಕ್ಟ್ ಕ್ವಶನ್. ಆಪ್ಷನ್ ಬಿ, 5-methyl uracil. ಓಕೆನಾ? ನೋಡಿ ಕ್ವಶನ್ ನಂಬರ್ 32. ಇಲ್ಲಿ DNA ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ tRNAಗಳನ್ನು ಕೊಟ್ಟಿದ್ದಾರೆ. ಹೌದಾ? ಟೋಟಲ್ 4 tRNAಗಳಿದೆ, ಇಲ್ಲಿ DNA ಸೀಕ್ವೆನ್ಸ್ಗಳಿದೆ. ಆ DNA ಸೀಕ್ವೆನ್ಸಸ್ಗಳು ಟ್ರಾನ್ಸ್ಕ್ರೈಬ್ ಆದರೆ ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್ ಈ DNA ಸೆಗ್ಮೆಂಟಿಂದ ಬರುವಂತಹ ಬೇಸಸ್ಗಳು ಯಾವುದು ಅಂತ. ಸೊ ಈಗ ನಾವು mRNA ಸೀಕ್ವೆನ್ಸ್ ಬರ್ಕೋಬೇಕು ಮೊದಲು, ಹೌದಲ್ವಾ? ಸೊ ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ಳೋಣ. ನೋಡಿ ಇಲ್ಲಿ DNA ಸೀಕ್ವೆನ್ಸ್ ಇದೆ, ನಾನಿಲ್ಲಿ RNA ಸೀಕ್ವೆನ್ಸ್ ಬರ್ಕೊಂಡಿದ್ದೀನಿ. ಸೊ ಈ RNAಗೆ ಬೈಂಡ್ ಆಗುವಂತಹ RNAಗೆ ಬೈಂಡ್ ಆಗುವಂತಹ tRNAಗಳು ಯಾವುದು ಅಂತ ನೋಡಿ. ಫಸ್ಟು AUG ಇದೆ ಅಲ್ವಾ, ಅದು ಕೋಡಾನ್ಸ್ ಆಯಿತು. ಆ್ಯಂಟಿ ಕೋಡಾನ್ಸ್ಗಳು ಯಾವುದಾಯಿತು? AUG ಆದರೆ UAC ಆಗುತ್ತೆ ಫಸ್ಟ್. ನೋಡಿ ಬಿ. ಓಕೆನಾ? ನೋಡಿ ಆಪ್ಷನ್ನೇ ಸಿಕ್ತು ನಮಗೆ. ಆಪ್ಷನ್ ಸಿಕ್ತು, ಆಪ್ಷನ್ ಬಿ. ನೆಕ್ಸ್ಟು UAC ಇದೆ. UAC ಆದರೆ AUG, ನೆಕ್ಸ್ಟು ಎ. ಆಮೇಲೆ CCA ಇದೆ, ಸೊ GGU ಆಗುತ್ತೆ, ಡಿ. ನೋಡಿ ಕರೆಕ್ಟಾ? ಆಮೇಲೆ GGC ಇದೆ, ಸೊ CCG ಆಗುತ್ತೆ. ಸೊ 1 2 3 4, ಆಪ್ಷನ್ ಬಿ. ನೋಡಿ ಕ್ವಶನ್ ನಂಬರ್ 33. ಆಫ್ಟರ್ 2 generations ಇನ್ ದ ಮೆಸೆಲ್ಸನ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ದ DNA ಕನ್ಸಿಸ್ಟ್ ಆಫ್ ಅಂತ ಹೇಳಿದ್ದಾರೆ. ನೋಡಿ ಫಸ್ಟು 2 ಕೂಡ ಹೆವಿ DNAಗಳಿರುತ್ತೆ, ಕರೆಕ್ಟಾ? ಆಫ್ಟರ್ 1 generation 15 14 15 ಹೈಬ್ರಿಡ್ DNA, 2 ಹೈಬ್ರಿಡ್ DNA ಬಂತು. ಆಫ್ಟರ್ 2nd generation 15 14 14. ಸೊ ಇದು ಒಂದು DNA ಆದರೆ, ಒಂದು DNAಗೆ ಒಂದು ಹೈಬ್ರಿಡ್ಡು, ಒಂದು ಲೈಟು. ಸೊ 2 ಹೈಬ್ರಿಡ್ಡು 2 ಲೈಟ್ ಆಗುತ್ತೆ, ಹೌದಲ್ವಾ? ಸೊ ಆಪ್ಷನ್ ಡಿ, ಬೋತ್ ಹೈಬ್ರಿಡ್ ಆ್ಯಂಡ್ ಲೈಟ್ DNA. ಅಥವಾ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಕ್ಲಿಯರಾಗಿ ಗೊತ್ತಿದ್ರೆ ಹಾಗೆ ಆನ್ಸರ್ ಮಾಡ್ಬೋದು.